ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಭಾರತದ ಸಂವಿಧಾನ ವಿಷಯದಲ್ಲಿ ಬರುವಂತಹ 4ನೇ ಭಾಗ ವರ್ಷಗಳ ಮೇಲೆ ಅಥವಾ ಅವಧಿಗಳ ಮೇಲೆ ಕೇಳುವಂತಹ ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಪ್ರಾಂತೀಯ ಸ್ವಾಯತ್ತತೆಯು ಡ್ಯಾಶ್ ಕಾಯ್ದೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಅಂದ್ರೆ ಪ್ರಾಂತೀಯ ಭಾಗ ಅನ್ನೋ ಒಂದು ವಿಷಯವನ್ನ ಯಾವ ಸಂವಿಧಾನದಿಂದ ಪಡ್ಕೊಂಡಿದೀವಿ ಅಂದ್ರೆ ನಮ್ಮದೇ ದೇಶದ 1935ರಲ್ಲಿ ಬಂದಂತ ಕಾನೂನಿನ ಭಾಗದಿಂದ ನಾವು ಪ್ರಾಂತೀಯತೆಯನ್ನು ತೆಗೆದುಕೊಂಡಿದ್ದೀವಿ. ಯಾವಾಗ ಭಾರತದ ಸಂವಿಧಾನ ಸಮಿತಿ ರಾಷ್ಟ್ರಗೀತೆಯನ್ನು ಅಂಗೀಕರಿಸಿತು? ರಾಷ್ಟ್ರಗೀತೆ ಜಾರಿಗೆ ಬಂದ ವರ್ಷ 24 ಜನವರಿ 1950. ಭಾರತದ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಯಾದ ವರ್ಷ ಯಾವುದು? 26 ಜನವರಿ 1950ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆಯಾಯಿತು. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? 1600ನೇ ವರ್ಷದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು? ಕಾಂಗ್ರೆಸ್ ಪಕ್ಷ ಜಾರಿಗೆ ಬಂದ ವರ್ಷ 1885. ಆಯೋಗವು ಭಾರತಕ್ಕೆ ಬಂದ ವರ್ಷ ಯಾವುದು? 1942ರಲ್ಲಿ ಆಯೋಗ ನಮ್ಮ ಭಾರತಕ್ಕೆ ಬಂದಿದೆ. ಭಾರತ ಸಂವಿಧಾನ ರಚನಾ ಸಭೆಯು ಪ್ರಥಮ ಸಭೆ ಜರುಗಿಸಿದ್ದು ಯಾವಾಗ? ಅಂದ್ರೆ ಸಂವಿಧಾನ ರಚನೆ ಮಾಡುವ ಮೊದಲನೇ ಸಭೆ ಯಾವಾಗ ನಡೀತಂದ್ರೆ ಫೆಬ್ರವರಿ 9, 1946ರಲ್ಲಿ. ಡ್ಯಾಶ್ ಅನ್ನು ಭಾರತ ಸಂವಿಧಾನದ ಪ್ರತಿಬಿಂಬ ಎಂದು ಕರೆಯುತ್ತಾರೆ. ಸೊ 1935ರಲ್ಲಿ ಬಂದಂತ ಕಾಯ್ದೆ ಏನಿದೆ ಅದೇ ನಮ್ಮ ಭಾರತದ ಸಂವಿಧಾನದ ಪ್ರತಿಬಿಂಬವಾಗಿದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ ಅಂತ. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆ ಜಾರಿಗೆ ಬಂದ ವರ್ಷ ಯಾವುದು? 1994ರಲ್ಲಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆ ಜಾರಿಗೆ ಬಂದಿತು. ಯಾವ ವರ್ಷದಲ್ಲಿ ಸಂವಿಧಾನದ 11ನೇ ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಯಿತು? ಸೊ ಹಕ್ಕುಗಳು ಬೇರೆ, ಕರ್ತವ್ಯಗಳು ಬೇರೆ. 11ನೇ ಕರ್ತವ್ಯವನ್ನ ಸೇರಿಸಿದ್ದು 2010ರಲ್ಲಿ. ಸಂವಿಧಾನವನ್ನು ಯಾವ ವರ್ಷ ಪ್ರಥಮ ತಿದ್ದುಪಡಿ ಮಾಡಲಾಗಿದೆ? ಸೊ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ವಲ್ಲ, ಅದರ ಮೊದಲನೇ ತಿದ್ದುಪಡಿ ಯಾವಾಗ ನಡೀತು? 1951ರಲ್ಲಿ ಮೊದಲನೇ ತಿದ್ದುಪಡಿ ನಡೀತು. ಯಾವ ವರ್ಷ ರಾಷ್ಟ್ರೀಯ ಐಕ್ಯತಾ ಮಂಡಳಿ ಸ್ಥಾಪನೆ ಆಯಿತು? 1961ರಲ್ಲಿ ರಾಷ್ಟ್ರೀಯ ಐಕ್ಯತಾ ಮಂಡಳಿ ಸ್ಥಾಪನೆ ಆಯಿತು. ಯಾವಾಗ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಪುನರ್ ನಾಮಕರಣ ಮಾಡಲಾಯಿತು? 1973ರಲ್ಲಿ ಕರ್ನಾಟಕಕ್ಕೆ ಹೊಸದಾಗಿ ಮೈಸೂರು ಮೊದಲಿತ್ತು, ಕರ್ನಾಟಕ ಅನ್ನೋ ಹೆಸರನ್ನ ಕೊಡ್ಲಾಯಿತು. ಸೊ ಇವಿಷ್ಟು ಏನಿದೆ ನಿಮಗೆ ಈ ವರ್ಷದ ಮೇಲೆ ಅವಧಿಯ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಧನ್ಯವಾದಗಳು.